ಉತ್ತರ ಕನ್ನಡ ಜಿಲ್ಲೆಯ ವಿಶ್ವಪ್ರಸಿದ್ಧ ಮುರುಡೇಶ್ವರದ ಕಡಲ ತೀರದಲ್ಲಿ ನಿರಂತರವಾಗಿ ಸಾವುಗಳಾಗ್ತಾ ಇರೋ ಹಿನ್ನೆಲೆಯಲ್ಲಿ ಪ್ರವಾಸಿಗರಿಗೆ ಪ್ರವಾಸೋದ್ಯಮಕ್ಕೆ ಅಂತ ಜಿಲ್ಲಾಡಳಿತ ನಿರ್ಬಂಧ ಹೇರಿತ್ತು. ಇದೀಗ ಇದನ್ನೇ ನಂಬಿದವರ ಬದುಕು ಬೀದಿಗೆ ಬಂದಂತಾಗಿದೆ. ಹೀಗಾಗಿ ಜಿಲ್ಲಾಡಳಿತದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಮುರುಡೇಶ್ವರದಲ್ಲಿ ಈಜಲು ಹೋಗಿ ಸರಣಿ ಸಾವು. ಮುರುಡೇಶ್ವರ ಕಡಲ ತೀರಕ್ಕೆ ಜಿಲ್ಲಾಡಳಿತ ನಿರ್ಬಂಧ. ಕಡಲ ತೀರದ ಅಂಗಡಿ ಮುಂಗಟ್ಟು ಬಂದ್. ಒಂದೆಡೆ ಬಿಕೋ ಎನ್ನುತ್ತಿರುವ ಕಡಲ ತೀರ, ಮತ್ತೊಂದೆಡೆ ಅಂಗಡಿ ಮುಂಗಟ್ಟುಗಳು ಬಂದ್ ಆಗಿರುವುದು. ಹೌದು, ಈ ದೃಶ್ಯ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನ ವಿಶ್ವಪ್ರಸಿದ್ಧ ಮುರುಡೇಶ್ವರ ಕಡಲ ತೀರದ್ದು. ಪ್ರತಿದಿನ ಪ್ರವಾಸಿಗರಿಂದ ತುಂಬಿ ತುಳುಕ್ತಿದ್ದ ಕಡಲ ತೀರ ಸಂಪೂರ್ಣ ಸ್ತಬ್ಧವಾಗಿದೆ. ಕೋಲಾರದ 4 ವಿದ್ಯಾರ್ಥಿನಿಯರು ಕಡಲಿನ ಅಲೆಗೆ ಸಿಲುಕಿ ದುರ್ಮರಣ ಹೊಂದಿದ ನಂತರ ಸುರಕ್ಷತಾ ದೃಷ್ಟಿಯಿಂದ ಸ್ಥಳೀಯ ಆಡಳಿತ ಮುರುಡೇಶ್ವರ ಕಡಲ ತೀರಕ್ಕೆ ಪ್ರವಾಸಿಗರಿಗೆ ತಾತ್ಕಾಲಿಕ ನಿರ್ಬಂಧ ವಿಧಿಸಿದೆ. ಇದರಿಂದಾಗಿ ಜಲಸಾಹಸ ಕ್ರೀಡೆ, ವಾಣಿಜ್ಯ ವಹಿವಾಟು ಸಹ ಬಂದಾಗಿದೆ. ಇನ್ನು ಪ್ರವಾಸಿಗರನ್ನೇ ನಂಬಿ ಸಾಲ ಮಾಡಿ ಅಂಗಡಿ ಮುಂಗಟ್ಟುಗಳನ್ನು ನಡೆಸುತ್ತಿರುವ ಬಡ ವ್ಯಾಪಾರಿಗಳ ಮೇಲೆ ಬರೆ ಎಳೆದಂತಾಗಿದೆ. ಮುರುಡೇಶ್ವರ ಊರು ಬೋಟಿಂಗ್ ಮೊದಲನೇ ಬಂದಾಗಿದೆ. ಹಾಗಾಗಿ ಟೂರಿಸ್ಟ್ ಕೂಡ ತುಂಬ ಜನ ವೀಕೆಂಡ್ ಅನ್ನೋದಕ್ಕೋಸ್ಕರ ಬರ್ತಾಯಿದ್ರು. ಇವಾಗ ಈ ಒಂದು ಇನ್ಸಿಡೆಂಟ್ ಆದ್ರ ಮೇಲೆ ಪೂರ ಬಂದಾಗಿದೆ. ಎಲ್ಲರೂ ತುಂಬ ಸಾಲ ಅದೆಲ್ಲ ಮಾಡಿ ಅಂಗಡಿಗಳು ಹಾಕ್ಕೊಂಡಿದ್ರು. ಅದಕ್ಕೊಂದು ಅವಕಾಶಗಳು ಮಾಡಿಕೊಡಿ. ನಾವು ಒಂದು ಬದುಕು ಜೀವನಕ್ಕೋಸ್ಕರ ನಾವು ಇಲ್ಲಿ ಒಂದು ಅಂಗಡಿಗಳನ್ನ ಹಾಕ್ಕೊಂಡಿರೋದು. ಮೊದಲನೇದಾಗಿ ಮೀನುಗಾರಿಕೆನೇ ಇಲ್ಲ ನಮಗೆ. ಈಗಾಗಲೇ ಒಂದು 50 ಅಂಗಡಿಗಳು ಮೀನುಗಾರರ ವತಿಯಿಂದನೇ ನಾವು ಹಾಕ್ಕೊಂಡಿದ್ದೀವಿ. ಅವರಿಗೂ ಒಂದು ಅವಕಾಶ, ಹಾಗೂ ಮೊದಲೇ ಒಂದು ಅಂಗಡಿಗಳು ಅವರಿಗೂ ಕೂಡ ತುಂಬ ಪಾಪ ಲಾಸ್ ಆಗುತ್ತೆ. ಲಾಸ್ಟ್ ಟೈಮ್ ಹಾಗೆ ಮಾಡಿ ಒಂದು ಇನ್ಸಿಡೆಂಟ್ ಆದ್ರ ಮೇಲೆ ಬಂದಿತ್ತು. ಇನ್ನು ಮುರುಡೇಶ್ವರ ಕಡಲ ತೀರದಲ್ಲಿ ಲೈಫ್ ಗಾರ್ಡ್ಗಳಿಗೆ ರಕ್ಷಣಾ ಸಾಮಗ್ರಿಗಳನ್ನು ಪ್ರವಾಸೋದ್ಯಮ ಅಭಿವೃದ್ಧಿ ಸಮಿತಿ ನೀಡಿಲ್ಲ. ಇದರ ಜೊತೆ ಲೈಫ್ ಗಾರ್ಡ್ಗಳಿಗೆ ಇನ್ಶೂರೆನ್ಸ್ ಸಹ ಮಾಡಿಸಿಲ್ಲ. 3 ತಿಂಗಳಿಗೆ ಒಮ್ಮೆ ಸಂಬಳ ನೀಡುತ್ತಿದ್ದು ಲೈಫ್ ಗಾರ್ಡ್ಸ್ ಸಹ ಕೆಲಸ ಬಿಟ್ಟು ಹೋಗುವಂತಾಗಿದೆ. ಇನ್ನು ಜಿಲ್ಲಾಡಳಿತದಿಂದ ಸಹ ಸುರಕ್ಷತಾ ನಿಯಮಗಳನ್ನು ಕಟ್ಟುನಿಟ್ಟಿನಲ್ಲಿ ಜಾರಿ ಮಾಡದೇ ಇರೋದ್ರಿಂದ ಒಂದೇ ತಿಂಗಳಿನಲ್ಲಿ 5 ಸಾವಾಗಿದೆ. ಇನ್ನು ಲೈಫ್ ಗಾರ್ಡ್ಗಳ ನೇಮಕದ ಬಗ್ಗೆ ಮಾಹಿತಿ ಹಕ್ಕಿನಲ್ಲಿ ಕೇಳಿದಾಗ 2020ರಿಂದ 6/11/2024 ಲೈಫ್ ಗಾರ್ಡ್ಗಳ ನೇಮಕ ಮಾಡಲಾಗಿಲ್ಲ ಎಂದು ಮಾಹಿತಿ ನೀಡುವ ಮೂಲಕ ಜಾರಿಕೊಂಡಿದೆ. ಸಂಬಳ ಮಾತ್ರ ಡೈಲಿ ಮಂತ್ಲಿ ಆಗಲ್ಲ ಸರ್. ಅದು 2 ತಿಂಗಳು 3 ತಿಂಗಳು ಅದು ಒಂದೊಂದು ತಿಂಗಳದಾಗುತ್ತೆ. ಕಂಪಲ್ಸರಿ 3 ತಿಂಗಳದ ಪೆಂಡಿಂಗ್ ಇದ್ದರೆ 3 ತಿಂಗಳದಾಗಲ್ಲ, ಒಂದೇ ತಿಂಗಳದಾಗುತ್ತೆ. ಪ್ರತಿ ಸಲನೂ ಇದೇ ಥರ ಮಾಡ್ತಾರೆ. ಸಂಬಳ ಬಿಡಿ, ಏನಾದರೂ ನಮಗೆ ಒಂದು ಯಾವುದಾದ್ರೂ ಬೇಕಲ್ಲ ಇಕ್ವಿಪ್ಮೆಂಟ್ಸು, ಒಂದೂ ಇಲ್ಲ. ಯಾವುದು ನಮಗೆ ಒಂದು ಜೆಸ್ಕಿ ಆದರೂ ಇಲ್ಲ, ಒಂದು ಸ್ಪೀಡ್ ಬೋಟು ಯಾವುದಾದ್ರೂ ಒಂದು ಸೇವ್ ಮಾಡೋಕ್ಕೆ ಆಪ್ಷನ್ ಇದ್ದರೆ ಸರ್ ಎಲ್ಲರನ್ನೂ ಬದುಕಿಸ್ಬೋದಾಗಿತ್ತು. ನಾವು ಪ್ರತಿ ವರ್ಷ ಹೇಳ್ಕೊಂಡೇ ಬರ್ತಾ ಇದ್ದಾರೆ. ಈ ಥರ ಬರ್ತಾರೆ, ಲೈಫ್ ಗಾರ್ಡ್ಸ್ ಚೇಂಜ್ ಆಗ್ತಾರೆ, ಬಿಡ್ತಾರೆ, ಆಗ್ತಾರೆ, ಮತ್ತೊಬ್ಬರು ಬರ್ತಾರೆ, ಹೊಸದಾಗಿನೇ ಜಾಯ್ನ್ ಆಗ್ತಾ ಇರ್ತಾರೆ. ಇಲ್ಲಿ ಯಾರೋ ಪರ್ಮನೆಂಟಾಗಿ ಉಳ್ಕೊಳ್ಳೋರು ಯಾರೂ ಇಲ್ಲ. ಯಾಕಂದರೆ ಕರೆಕ್ಟಾಗಿರೋ ಇಕ್ವಿಪ್ಮೆಂಟ್ಸ್ ಇಲ್ಲ, ಪೇಮೆಂಟ್ ಇಲ್ಲ. ಯಾರು ಇರ್ತಾರೆ ಇಲ್ಲಿ? ಜಿಲ್ಲಾಡಳಿತದ ನಿರ್ಲಕ್ಷ್ಯದಿಂದ ಪ್ರವಾಸೋದ್ಯಮವನ್ನು ನಂಬಿ ಬದುಕು ಕಟ್ಟಿಕೊಂಡವರ ಜೀವನಕ್ಕೆ ಬರೆ ಎಳೆದರೆ ಪ್ರವಾಸಿ ಸ್ಥಳ ನೋಡಲು ಬರುವ ಪ್ರವಾಸಿಗರು ಸುರಕ್ಷತೆ ಇಲ್ಲದೆ ಪ್ರಾಣ ಕಳೆದುಕೊಳ್ಳುವಂತಾಗಿದೆ. ಇನ್ನಾದರೂ ಜಿಲ್ಲಾಡಳಿತ ಇತ್ತ ಗಮನಿಸಿ ಸೂಕ್ತ ವ್ಯವಸ್ಥೆ ಕಲ್ಪಿಸಬೇಕಿದೆ. ನವೀನ್ ಸಾಗರ್, ಪಬ್ಲಿಕ್ ಟಿವಿ, ಕಾರವಾರ.